ವೇದಿಕೆ ಮೇಲೆ ಕೂತಿರುವ ಶ್ರೀ ಶ್ರೀ ಸ್ವಾಮೀಜಿಯವರು, ಎಲ್ಲ ಸ್ವಾಮೀಜಿಗಳಲ್ಲಿ ನಾನು ತುಂಬ ಪರಿಚಯ ಇರೋರು, ನಮ್ಮ ದುರ್ಯೋಧನ ಅವರು. ಏನು ಹೆಸ್ರಿಗೆ ತಕ್ಕಾಗೆ ಇದ್ದೀರಾ ಸರ್ ನೀವು? ಕಿರೀಟ ಒಂದು ಹಾಕ್ಬಿಟ್ರೆ ಹಂಗೆ ಇರ್ತೀರಾ ನೀವು. ಎಲ್ರಿಗೂ ದೊಡ್ಡ ನಮಸ್ಕಾರ ಸರ್. ನಿಮ್ಗಳು ನೋಡಿದಾಗ ಒಂದು ಖುಷಿ ಆಗೋದು ಏನು ಹೇಳಲೆ ನಾನು, ನೀವು ನನ್ನ ಮೇಲೆ ಅದೇನು ಅಭಿಮಾನ ಇಟ್ಟಿದ್ರು, ಅದೇನು ಪ್ರೀತಿ ಇಟ್ಟಿದ್ರು, ಒತ್ತಿನಲ್ಲಿ ನಿಮ್ಮ ಮಾತು ಕೇಳ್ತಿರ್ಬೇಕಾದ್ರೆಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮ ನೆನಪಾಗ್ಬಿಡ್ತಾರೆ ಸರ್. ಯಾಕಂದರೆ ನಾನೇನಾದರೂ ಇಷ್ಟು ದೂರ ಬಂದಿದ್ದರೆ ನೋಡಿ ಮೈಯೆಲ್ಲ ರೋಮಾಂಚನ ಆಗೋಯ್ತು. ನನಗೆ ನಮ್ಮ ಅಪ್ಪ ಅಮ್ಮನೇ ಕಾರಣ, ಬೇರೆ ಯಾರೂ ಇಲ್ಲ. ನಮ್ಮ ಅಪ್ಪ ಒಬ್ಬರೇ, ಏನೂ ಗೊತ್ತಿಲ್ಲದ್ರೆ ನನಗೆ ಸಿನಿಮಾ ಡೈರೆಕ್ಷನ್ ಮಾಡೋಕ್ಕೆ ಬಿಟ್ಟರು, 1 ಕೋಟಿ ಖರ್ಚು ಮಾಡಿದ್ರು. ಏನೋ ನನ್ನ ಮಗ ಆಸೆ ಪಟ್ಟಿದ್ದೇನೆ ಮಾಡಲಿ ಬಿಡು ಅಂದರು. ಅದು ಇವತ್ತು ಇಷ್ಟು ದೂರ ಕರ್ಕೊಂಬಂದಿದೆ, ನಿಮ್ಮನ್ನೆಲ್ಲ ಸೇರಿಸಿದೆ ಅಂದರೆ ಅದಷ್ಟಕ್ಕೂ ಅವರೇ ಕಾರಣ, ಬೇರೆ ಏನೂ ಇಲ್ಲ. ಅವ್ರು ತೋರಿಸಿರೋ ಪ್ರೀತಿನೇ. ಒಂದು ವೇದಿಕೆ ಹತ್ತಬೇಕಾದ್ರೆ ಈಗ ನಾನು ಯಾವ ವೇದಿಕೆಯಲ್ಲಿ ಇಷ್ಟೊತ್ತು ಕೂರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಸಿಟ್ ಮಾಡ್ಕೊಂಡು ಓಡೋಗ್ಬಿಡ್ತೀನಿ. ನಾವು ಈಗ ಮೈ ಮೇಲೆ ಬೀಳ್ತಾರೆ ಓಡೋಗ್ಬಿಡ್ತೀನಿ. ಯಾಕಂದರೆ ನನಗೆ ಈ ಬ್ಯಾಕ್ ಪೇನ್ ಇರೋದ್ರಿಂದ ಎಲ್ಲಿ ಯಾರಾದರೂ ತಟ್ಬಿಟ್ಟು ಮತ್ತೆ ಸೊಂಟ ಸೈಡ್ಗೆ ಹಾಕ್ಬಿಡ್ತಾರೆ ಅನ್ನೋ ಬೇಜಾರು ನನಗೆ. ಅದಕ್ಕೆ ಅರ್ಧ ಏನು ಮಾಡ್ತೀನಿ, ಓಡೋಗ್ಬಿಡ್ತೀನಿ. ಅರ್ಧ ಬೇಡವೇ ಬೇಡ, ಈ ಸಾವಾಸನೆ ಬೇಡ ಅಂತ. ಬಟ್ ಕೆಲವು ವೇದಿಕೆಗಳು ನಮ್ಮನ್ನು ಕೂರಿಸುತ್ತೆ. ಏನಕ್ಕೆ ಕೂರಿಸಂದರೆ ಇಂಥವ್ರ ಪಕ್ಕದಲ್ಲಿ ಕೂತಿರ್ಬೇಕಾದ್ರೆ ನಾವು ಪುಣ್ಯ ಮಾಡಿರಬೇಕು. ಯಾಕಂದರೆ ನೆನಪುಗಳನ್ನ ಕೆದಕೋದಕ್ಕೆ ಎಲ್ಲರ ಕೈಲೂ ಆಗೋದಿಲ್ಲ. ಅದು ಕೆಲವರು ಪ್ರೀತಿಯಿಂದ ಮಾತ್ರ ಸಾಧ್ಯ. ಈ ವೇದಿಕೆಗೆ ಬಂದ ತಕ್ಷಣ ನಿಮ್ಮನ್ನು ನೋಡ್ತಿರ್ಬೇಕಾದ್ರೆ ನಾನು ಪ್ರತಿ ಸಾರಿ ಎಲ್ಲರೂ ಸ್ಟೇಜಿಗೆ ಬಂದರೆ ನನಗೆ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗಬೇಕು, ನನಗೆ ನಮ್ಮ ಅಪ್ಪ ಅಮ್ಮ ನೆನಪಾಗಬೇಕು. ಆದರೆ ಆ ಸ್ಟೇಜಿಗೆ ನಾನು ಪುಣ್ಯ ಮಾಡಿದ್ದೆ, ಆ ಸ್ಟೇಜಲ್ಲಿ ಇರೋದು ಹರಹರತೆ ಅಂತ ನಾನು ಕೂತಿರ್ತೀನಿ ಒಂದು ಸ್ವಲ್ಪ ಹೊತ್ತು. ಅದು ತುಂಬ ಖುಷಿಯಾಗಿದೆ ಇವತ್ತು ಈ ಸ್ಟೇಜಲ್ಲಿ. ಸರ್ ನಿಮ್ಗೆ 69 ಆಯಿತು ಅಂತ ಹೇಳಿದ್ರು, ಹುಟ್ಟುಹಬ್ಬದ ಶುಭಾಶಯಗಳು ಸರ್. ನಾವು ಕಲಾವಿದರು ಏಜ್ ಹೇಳ್ಕೊಳ್ಳಲ್ಲ, ನಮ್ದು ಹೇಳ್ಕೊಳ್ಳೋದಿಲ್ಲ. ಸಾಹೇಬ್ರು 65 ಅಂತ ಹೇಳಿದ್ರು, ನನಗೆ ಇವಾಗ 25 ಸರ್. ನಾನು 25 ದಾಟೇ ಇಲ್ಲ, ನಾನು ದಾಟೋದು ಇಲ್ಲ, ಹಂಗಿರೋದು. ನಿಮ್ಗೆ 7 ಜನ ಮಕ್ಕಳು ಅಂತ ಹೇಳಿದ್ರು, ಅಲ್ಲೇ ನಿಮ್ಮ ತಾಕತ್ತು ಗೊತ್ತಾಗೋಯ್ತು ಸರ್ ನಮಗೆ. ಜಾಯಿಂಟ್ ಫ್ಯಾಮಿಲಿ ನೀವು. ನಾನು ಅದೇ ಹೇಳಿದೆ, ಒಂದು ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇಷ್ಟು ಜನ ಇರಬೇಕಾದ್ರೆ, ಒಟ್ಟಿಗೆ ಇರಬೇಕಾದ್ರೆ ಪುಣ್ಯ ಮಾಡಿರಬೇಕು. ಒಂದು ಮನೆಯಲ್ಲಿ ಯಾವಾಗಲೂ ವಯಸ್ಸಾದವರೊಬ್ಬರು, ಅನುಭವ ಪಟ್ಟವ್ರು ಇರಬೇಕು. ಒಂದು ಚಿಕ್ಕ ಕೂಸು ಮನೇಲಿ ಓಡಾಡ್ತಿರ್ಬೇಕು, ಅದು ಮನೆ ತುಂಬಿರುತ್ತೆ ಅಂತ ಯಾವಾಗಲೂ ಹೇಳೋದು ನಾವು. ಅವಲೇ ಅದು ಮನೆ ಅಂತ ಹೇಳೋದು. ಆ ಥರ ಒಂದು ಜಾಯಿಂಟ್ ಫ್ಯಾಮಿಲಿ ಇರಬೇಕು. ಈಗಿನ ಕಾಲದಲ್ಲಿ ಎಲ್ಲ ಆಚೆ ಕಳಿಸ್ಬಿಡ್ತೀವಿ. ವಯಸ್ಸಾದವರು ಅಪ್ಪ ಅಮ್ಮದನ್ನು ಬಿಟ್ಬಿಡ್ತೀರಾ, ಇಲ್ಲ ಮದುವೆ ಮಾಡ್ಕೊಂಡು ಬೇರೆ ಒಟ್ಟಾಗ್ತೀರಾ. ಅದು ಸಂಸಾರ ಆಗೋದೇ ಇಲ್ಲ. ಒಂದು ಮನೆ ಆಗ್ಬೇಕಾದ್ರೆ ಕುಟುಂಬ ಅಂದಮೇಲೆ ಏನಾದಾಗಲಿ ಎಲ್ಲ ಒಟ್ಟಿಗಿರ್ತೀರಲ್ಲ, ಅದು ನಿಜವಾದ ಕುಟುಂಬ. ಇದು ನೋಡಿ, ಇದು ನೋಡೋಕೆ ಎಷ್ಟು ಚಂದ ಕಾಣಿಸುತ್ತೆ ಅಲ್ವಾ? ನಮ್ಮೂರು ಅಂತ ಅನ್ಸುತ್ತೆ, ನಮ್ಮೂರು ಜನ ಅನ್ಸುತ್ತೆ, ನಾವು ಅಂತ ಅನ್ಸುತ್ತಲ್ಲ, ಅದು ಕುಟುಂಬ ಅಂದರೆ. ಅದು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಹುಟ್ಟೋದು ಯಾಕೆ ಸಾಯೋದು ಯಾಕೆ ಅಂತ ನಾವು ಹೇಳ್ತಿದ್ದೀವಿ ಸರ್. ನಾವೊಂದು ಹಾಡು ಬರಿಬೇಕಾದ್ರೆ, ನಾನು ಹಂಸಲೇಖ ಯಾವಾಗ ಹಾಡು ಬರೆಯೋಕೆ ಕೂತ್ರೆ 2 ನಿಮಿಷ, ಹಂಸಲೇಖ ಸಮಯ ತಗೊಳ್ಳೋದಿಲ್ಲ, ಪಟ 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 ಅಂತ ಹಾಡು ಬರೆಯೋರು. ಆದರೆ ಶಾಂತಿ ಕ್ರಾಂತಿಯಲ್ಲಿ ಹುಟ್ಟೋದು ಯಾಕೆ ಸಾಯೋದು ಯಾಕೆ ಬರೆಯೋದಕ್ಕೆ ಮಾತ್ರ 2 ದಿವಸ ತೊಗೊಂಡ್ರು ಹಾಡು ಬರೆಯೋದಕ್ಕೆ. ನಾನು ಯಾವ ಲೈನ್ ಹಾಕೋರು ಒಪ್ತಾನೆ ಇರಲಿಲ್ಲ, ಅದು ಈ ಲೈನ್ ಬರೋವ್ರಿಗೂ ಒಪ್ಪಿರಲಿಲ್ಲ. ಅದು ಇವತ್ತಿಗೆ ಸಾರ್ಥಕ ಅನ್ಸೋದು. ಯಾಕಂದರೆ ಮನುಷ್ಯ ಅಂದಮೇಲೆ ಒಂದಷ್ಟು ಜನಕ್ಕೆ ದುಡ್ಡು ಕೊಟ್ಟು ಸಹಾಯ ಮಾಡ್ಬೋದು, ಇಲ್ಲ ಬೇರೆ ಥರ ಸಹಾಯ ಮಾಡ್ಬೋದು. ಅವೆಲ್ಲ ಸಹಾಯಕ್ಕಿಂತ ಒಬ್ಬ ಮನುಷ್ಯನಲ್ಲಿರೋ ಟ್ಯಾಲೆಂಟನ್ನು ಗುರುತಿಸಿ ಅವನಿಗೆ ಕಿರೀಟ ಹಾಕಿ ಅವನಿಗೆ ಮೆರವಣಿಗೆ ಮಾಡಿಸೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಕೆಲಸ ಯಾವುದೂ ಇಲ್ವೇ ಇಲ್ಲ. ಅದನ್ನು ನೀವು 9 ವರ್ಷದಿಂದ ಮಾಡ್ಕೊಂಬಂದಿದ್ದೀರ ಅಂತ ಗೊತ್ತಾಯಿತು. ಯಾಕಂದರೆ ನಾವೆಲ್ಲ ಎಷ್ಟೋ ಸರಿ ಒದ್ದಾಡ್ತೀವಿ, ನಮ್ಮಲ್ಲಿ ಒಂದು ಕಲೆ ಇರುತ್ತೆ. ಆ ಕಲೆನ ಗುರ್ಸೋರು ಯಾರು ಇಲ್ವಾ, ನಮ್ಮನ್ನು ಯಾರು ಕರ್ಕೊಂಡೋಗಲ್ವ ಅಂತ. ಆದರೆ ಇವತ್ತು ಬಂದಿರೋ TV ಚಾನೆಲ್ಗಳು ಆಗಿರ್ಬೋದು, ಇಲ್ಲ ಇವ್ರು ನಡೆಸೋಂಥ ಕಾರ್ಯಕ್ರಮಗಳಿರ್ಬೋದು, ಎಲ್ಲೋ ಮೂಲೆಯಲ್ಲಿ ಹಳ್ಳಿಯಲ್ಲಿ ಎಲ್ಲೋ ಬಡತನದಲ್ಲಿ ಎಲ್ಲೋ ಒಂದು ಕೂತಿರೋ ಒಬ್ಬ ಕಲೆಗಾರನ ಕರ್ಕೊಂಬಂದು ಅವನಿಗೊಂದು ವೇದಿಕೆ ಕೊಟ್ಟು ಅವನ್ನ ಗುರುತಿಸಿ ಕಳಿಸ್ತಿರಲ್ಲ, ಅದಕ್ಕಿಂತ ಒಂದು ದೊಡ್ಡ ಕೆಲಸ ಯಾವುದೂ ಇಲ್ಲವೇ ಇಲ್ಲ ಸರ್. 1000 ಲಕ್ಷ ದುಡ್ಡು ಕೊಡ್ಬೋದು ಸರ್, ಬಟ್ ನೀವು ಈ ಮಾಡೋ ಕೆಲಸ ದೊಡ್ಡ ಪುಣ್ಯ ಕೊಡುತ್ತೆ ಸರ್. ನೀವು 100 ವರ್ಷ ಬಾಳ್ತೀರ ಸರ್, ನಿಮ್ಮ ಕುಟುಂಬನ ಅಷ್ಟೇ ಚೆನ್ನಾಗಿರುತ್ತೆ ಸರ್. ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂದರೆ ನಮ್ಮಪ್ಪ ಯಾವಾಗಲೂ ಒಂದೇ ಮಾತು ಹೇಳೋರು, ರೇ ಸಂತೋಷ ಅನ್ನೋದು ನೀನು ನಗೋದಲ್ಲ ಕಣೋ, ನಿನ್ನಿಂದ ಎದುರುಗಡೆಯವ್ರ ಮುಖದಲ್ಲಿ ನಗು ಬಂದರೆ ಅದು ನಿಜವಾದ ಸಂತೋಷ ಅಂತ ಹೇಳೋರು. ಅದು ನಮ್ಮಪ್ಪ ನನಗೆ ಜಾಸ್ತಿ ಏನು ಪಾಠ ಮಾಡಿಲ್ರಿ, ನಮ್ಮ ಅಪ್ಪನ ನೋಡ್ಕೊಂಡೇ ಬೆಳ್ಕೊಂಬಂದವ್ ನಾನು. ನಮ್ಮಪ್ಪ ಯಾವತ್ತೂ ಕೂತ್ಕೊಂಡು ಒಂದು ದಿವಸ ನಮ್ಮಪ್ಪ ನನಗೆ ಬೈದಿದ್ದು ನೆನಪಾಗೋದಿಲ್ಲ ನನಗೆ, ಹಂಗೆ ಬೆಳ್ಕೊಂಬಂದ್ಬಿಟ್ಟೆ ನಾನು. ಈಗ ಪ್ರೇಮ್ ಲೋಕ ಮಾಡಿ 40 ವರ್ಷ ಆಗೋಯ್ತು. ಮಧ್ಯದಲ್ಲಿ ಈ ದೇವರನ್ನವರು ಇರ್ತಾರಲ್ಲ, ಅವ್ನು ನಮಗೆ ಪರೀಕ್ಷೆ ಕೊಡ್ತಾನೆ ಇರ್ತೇನೆ. ನಾವು ಪರೀಕ್ಷೆನ ಶಿಕ್ಷೆನ ಅಂತ ನಾವೇ ತಿಳ್ಕೊಬೇಕು. ನಾನು ಯಾವಾಗಲೂ ಅಂದ್ಕೊಳ್ಳೋದು, ದೇವ್ರು ನಮ್ಗೇನಾದ್ರು ಒಂದು ಕೊಟ್ಟರೆ ಅವನು ನನಗೆ ಪರೀಕ್ಷೆ ಕೊಡ್ತಾ ಇದ್ದೇನೆ. ಅವನು ತಳ್ತಾನೆ,
ನೂಗ್ತಾನೆ, ತುಳಿತಾನೆ, ಪರೀಕ್ಷೆ ಮಾಡ್ತಾ ಹೋಗ್ತಾನೆ. ಅದನ್ನು ಶಿಕ್ಷೆ ಅಂತ ಯಾವತ್ತು ಅನ್ಕೋತೀವೋ ಅವತ್ತು ಮನುಷ್ಯ ಸೋತೋಗ್ಬಿಡ್ತಾನೆ. ಬಟ್ ನಾನು ಅದನ್ನು ಇವತ್ತವರೆಗೂ ಪರೀಕ್ಷೆ ಅಂತ ಅಂದ್ಕೊಂಡೆ ಮುಂದುವರ್ಕೊಂಡ್ಬಂದಿದ್ದೀನಿ. ನಮ್ಮ ತಾಕತ್ತು ಪರೀಕ್ಷೆ ಮಾಡ್ತಾ ಕೂತವನು ಅಂತ. ನನ್ನ ಮಕ್ಕಳು ಮದುವೆ ಮುಗಿದ ತಕ್ಷಣ ನನ್ನ ತಲೆಯಲ್ಲಿ ಇದ್ದಿದ್ದು, ನಾನು ಮತ್ತೆ ಒಂದು ಪ್ರೇಮ್ ಲೋಕ ಸಿನಿಮಾ ಮಾಡಲೇಬೇಕು. ಅದು ಮಾಡಬೇಕು ಅಂದರೆ ನಾನು ಫಸ್ಟ್ ತಗೊಂಡಿದ್ದ ಡೆಸಿಷನ್ ಏನು ಅಂದರೆ, ನಾನು ನನ್ನ ಕುಟುಂಬದ ಜೊತೆ ಇರಬಾರ್ದು, ನನ್ನ ಹೆಂಡತಿ ಜೊತೆ ಇರಬಾರ್ದು, ನನ್ನ ಮಕ್ಕಳ ಜೊತೆ ಇರಬಾರ್ದು. ನಾನು ನನ್ನ ಸಿನಿಮಾ ಜೊತೆ ಇರಬೇಕು, ನಾನು ನನ್ನ ಜೊತೆ ಇರಬೇಕು, ನನ್ನ ಜೊತೆ ಆ ಶಿವ ಇರಬೇಕು. ಇಷ್ಟೇ. ಸೊ 2.5 ವರ್ಷದಿಂದ ನಿಮಗೆ ಮತ್ತೆ ಒಂದು ಪ್ರೇಮ್ ಲೋಕ ಥರ ಒಂದು ಸಿನಿಮಾ ಕೊಡೋದಕ್ಕೆ ನಾನು ನನ್ನ ಕುಟುಂಬನ ಸ್ಯಾಕ್ರಿಫೈಸ್ ಮಾಡೀನಿ, ತ್ಯಾಗ ಮಾಡಿದ್ದೀನಿ. ಅದಕ್ಕೆ ನಾನು ಒಬ್ಬನೇ ಕೆಲಸ ಮಾಡಿದ್ದೀನಿ. ಒಬ್ಬನೇ ಕೆಲಸ ಮಾಡಬೇಕು ಅನ್ನೋ ದುರಾಂಕಾರ ಅಲ್ಲ, ಅಹಂಕಾರ ಅಲ್ಲ. ಇವತ್ತು ಯಾರು ಕೂರೋದಿಲ್ಲ ಕೆಲಸ ಮಾಡೋದಕ್ಕೆ, ಹಸಿವಿಲ್ಲ ಯಾರಿಗೂ ಇವತ್ತು. ಆದರೆ ನನಗೆ 83ರಲ್ಲಿ ಉಟ್ಕೊಂಡಿದ್ದ ಹಸಿವು ಇವತ್ತವರೆಗೂ ಕಡಿಮೆ ಆಗಿಲ್ಲ. ಸಿನಿಮಾ ಅಂದರೆ ಹಸಿವು ನನಗೆ. ಏನೋ ಮಾಡಬೇಕು ನೀವು ಮಧ್ಯೆ ಅನ್ಕೊಬೋದು, ಏನೋ 15 ವರ್ಷ ಏನು ಕಿಸಿಲೇ ಇಲ್ವಲ್ಲ ನೀವು ಅಂತ ಅನ್ಕೋಬೋದು. ಹೌದು, ಏನು ಕಿಸಿಯೋಕ್ಕಾಗೋದಿಲ್ಲ ಕೆಲವು ಸರಿ. ಏನಕ್ಕಾಗೋದಿಲ್ಲ ಅಂದರೆ ಸರ್ವೈವಲ್. ಸ್ವಲ್ಪ ದಿವಸ ಬದುಕಿದ್ರೆ ಸಾಕು. ಕುಟುಂಬದ ಬರ್ಡನ್ಸ್ ಇರುತ್ತೆ, ಫೈನಾನ್ಷಿಯಲ್ ತಲೆನೋವು ಇರುತ್ತೆ, ಸ್ವಲ್ಪ ಸಂಪಾದನೆ ಮಾಡ್ಕೊಂಡು ಹಂಗೆ ಬದುಕ್ಬಿಡೋಣ ಸಾಕು ಅನಿಸ್ಬಿಡ್ತು. ಆದರೆ 2.5 ವರ್ಷದಿಂದ ಅನಿಸಿದ್ದು ನನಗೆ, ಸಾಕು ಬದುಕಿದ್ದು. ಬದುಕಂಗಿದ್ರೆ ನೀನು ಅಂದ್ಕೊಂಡಂಗೆ ಬದುಕು, ಇಲ್ಲಾಂದರೆ ಸಿನಿಮಾನೇ ಮಾಡಬೇಡ, ಮಾಡಿದ್ರೆ ನೀನು ಅಂದ್ಕೊಂಡಂಗೆ ಸಿನಿಮಾ ಮಾಡು ಅಂತ. ಆವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಐ ಆಮ್ ಗಾಡ್ ದ ಕ್ರೇಜಿ ಅಂತ. ಅದಕ್ಕೆ ತಕ್ಕಾಗೆ ನಾನು ಇವತ್ತಿಗೂ 3:30 ಗಂಟೆಗೆ ಎದ್ದೊಳೋದು. ನಾನು ಬೆಳಗ್ಗೆ 3:30 ಗಂಟೆಗೆ ಎದ್ದೊಳ್ತೀನಿ. ರಾತ್ರಿ ಯಾವಾಗ ಮಲಗ್ತೀನಿ ನನಗೆ ಗೊತ್ತಿರಲ್ಲ. ಯಾವಾಗಲೇ ಸೋಫಾ ಮೇಲೆ ಮಲಗಿರ್ತೀನಿ, ಮತ್ತೆ ಎದ್ದು ಕೂತ್ಕೋತೀನಿ. ನನ್ನ ಜೊತೆ ಇರೋದು ಒಬ್ಬನೇ, ಮಹಾದೇವ ಶಿವ ಒಬ್ಬನೇ ನನ್ನ ಜೊತೆ ಟ್ರಾವೆಲ್ ಮಾಡ್ತಿರೋದು. ಅವ್ನು ಕೆಲಸ ಮಾಡಿಸ್ತಾ ಇದ್ದಾನೆ, ನಾನು ಮಾಡ್ಕೊಂಬಂದಿದ್ದೀನಿ. 35 ಹಾಡು ಅಂತ ಹೇಳಿದ್ರು. ಸುಮಾರು ಹಾಡುಗಳಿದೆ, ಮ್ಯೂಸಿಕ್ ಬಿಟ್ಸ್ ಇದೆ. ಇಡೀ ಪಿಕ್ಚರು ನಿಮ್ಮ ಜೀವನದಲ್ಲಿ ಅಂಥ ಅನುಭವ ಮತ್ತೆ ಸಿಗೋದೇ ಇಲ್ಲ. ಇವತ್ತಿಲ್ಲಿ ವೇದಿಕೆ ಮೇಲೆ ಎಲ್ಲಿರ್ತೀನಿ ನೆನಪಿಟ್ಕೊಳ್ಳಿ, ನಾನು ಹೇಳಿರ್ತೀನಿ 2.5 ವರ್ಷ ನಿಮ್ಮನ್ನು ಟ್ರಾನ್ಸ್ ಕರ್ಕೊಂಡು ಹೋಗಿದೆ. ನೀವೆಲ್ಲ ಇವತ್ತೇನು ಇಲ್ಲಿ ಕೂತಿದ್ದೀರೋ ಹಂಗೆ ಹಿಂಗೆ ಮಹಾದೇವ ಶಿವ ಅಂದ್ಕೊಂಡು ನೀವು ಮೆರಿಲಿಲ್ಲ ಅಂದರೆ ನನ್ನ ಹೆಸರು ಬದಲಾಯಿಸ್ರಿ, ಕ್ರೇಜಿ ಸ್ಟಾರೇ ಅಲ್ಲ ನಾನು. ಅದು ಇವತ್ತು ವೇದಿಕೆ ಮೇಲೆ ಹೇಳಿರ್ತೀನಿ ನಾನು. ಅಂದರೆ 2.5 ವರ್ಷ ಅಂದರೆ 400 ದಿವಸ ಶೂಟಿಂಗ್ ಮಾಡಿದ್ದೀನಿ ನಾನು ಸಿನಿಮಾನ. 400 ದಿವಸ ಪ್ರತಿ ಒಂದು ಕೆಲಸ, ಒಂದು ಕಾಸ್ಟ್ಯೂಮ್ ಡಿಸೈನಿಂದ ಹಿಡಿದು, ಡೈಲಾಗ್ಸಿಂದ ಹಿಡಿದು, ಲಿರಿಕ್ಸಿಂದ ಹಿಡಿದು, ಸಂಗೀತದಿಂದ ಹಿಡಿದು ಎಲ್ಲ ನಾನು ಒಬ್ಬನೇ ಮಾಡಿರೋದು. ಇದು ದುರಾಂಕಾರ ಅಂತ ಅಂದ್ಕೊಳ್ಳಿ, ಅಹಂಕಾರ ಅಂದ್ರೆ ಅಂದ್ಕೊಳ್ಳಿ, ನನಗೆ ಅದೇನು ಬೇಜಾರಿಲ್ಲ. ಬಟ್ ನಾನು ಒಬ್ಬನೇ ಮಾಡಿದ್ದೀನಿ. ಮಾಡಿರೋ ಕೆಲಸ ಕೂಡ ನೀವು ನೋಡಿದಾಗ ಗೊತ್ತಾಗುತ್ತೆ ಆ ಕೆಲಸ ಏನು ಮಾಡಿದೆ, ಏನು ಮಾಡಿಸಿದ್ದಾನೆ ಅವ್ನು ನನ್ನ ಕೈಲಿ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಒಬ್ಬ ಮನುಷ್ಯನಿಗೆ ಧೈರ್ಯ ಬೇಕು. ಐ ಆಮ್ ಗಾಡ್ ದ ಕ್ರೇಜಿ ಅಂತ ಹೇಳ್ಕೋಬೇಕಾದ್ರೆ ಅವ್ನು ನನ್ನ ಕೈಲಿ ಹೇಳ್ತಿದ್ದಾನೆ ಆ ಮಾತನ್ನ. ಸೊ ಅದು ಆ ಪಿಕ್ಚರ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಒಂದು ಹೆಣ್ಣಿನ ಬಗ್ಗೆ ಮಾಡಿದ್ದೀನಿ ಸಿನಿಮಾ ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ. ಐ ಥಿಂಕ್ ನಿಮ್ಗೆ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಸ್ಟಾರ್ಟ್ ಆಗಿದೆ. ಒಂದು ಚಿಕ್ಕದಾಗಿ ಕೊಟ್ಟಿನ ಆ್ಯಕ್ಚುಲಿ ಶಿವರಾತ್ರಿ ದಿವಸದಿಂದ ಪ್ರಚಾರ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಇಡೀ ಕರ್ನಾಟಕದಲ್ಲಿ 2.5 ಗಂಟೆ ಕಾನ್ಸರ್ಟ್ ಮಾಡಿಕೊಂಡೆ ಸಿನಿಮಾ ಪ್ರಚಾರ ಮಾಡೋದು. ಅದು ಆ ಸಿನಿಮಾ ಸಾಂಗ್ಸ್ನ ತಗೊಂಡು ಎಲ್ಲ ಕಡೆ ಬರ್ತೀನಿ ನಾನು. 2.5 ಗಂಟೆ ನಂದೇ ಮ್ಯೂಸಿಕಲ್ ಕಾನ್ಸರ್ಟ್ ಬರುತ್ತೆ ಎಲ್ಲ ಕಡೆ. ಆವಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ಸೌಂಡ್ ಏನು, ಸಿನಿಮಾ ಏನು, ಇವನು ಸುಮ್ಮನೆ ಬುರ್ಡೆ ಬಿಡ್ತಾ ಇದ್ದಾನ ಅನ್ನೋದೆಲ್ಲ ಗೊತ್ತಾಗೋದು ನಿಮಗೆ. ನಾನು ಬಂದಾಗ ನಾನು ಯಾವ ಸಿನಿಮಾನೂ ಬಂದು ಕೂತ್ಕೊಂಡು ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡೀನಿ ಅಂತ ಹೇಳಲ್ಲ. ಬಟ್ ಈ ಒಂದು 15 ವರ್ಷ ಏನು ಕಿಸ್ತಿಲ್ವಲ್ಲ ನಾವು, ಅದರಿಂದ ಅವ್ರಿಗೆ ಅನ್ಕೋಬೋದು ಇವ್ನು ಸುಮ್ಮನೆ ಮತ್ತೆ ಬಿಡ್ತಾ ಇದ್ದೇನೆ ಅಂತ. ಇಲ್ಲ, ನಾನು ಯಾರನ್ನೂ ಸಿನಿಮಾಗೆ ಬಂದು ನೋಡಿ ಬೇಡ್ಕೊಳ್ಳೋ ಕೆಲಸ ನನಗೆ ಗೊತ್ತೇ ಇಲ್ಲ. ನನ್ನ ಸಿನಿಮಾನ ನಾನು ಯಾವತ್ತು ಹಿಂಗೆ ಕೈ ಕಟ್ಕೊಂಡು ನೋಡ್ರಿ ಹೆಂಗೆ ಸಿನಿಮಾ ಮಾಡಿದ್ದೀನಿ ಅಂತ ಹೇಳೇ ಅಭ್ಯಾಸ. ಸಿನಿಮಾ ಹೇಗೆ ಮಾಡಿದ್ದೀನಿ ಅಂತ ಇವತ್ತರೆಗೂ ಒಬ್ಬನೂ ಕೇಳಿಲ್ಲ ನಾನು. ನನ್ನ ಸಿನಿಮಾ ಚೆನ್ನಾಗಾಗಿಲ್ಲ ಅಂದರೆ ನನಗೆ ಗೊತ್ತಾಗುತ್ತೆ, ಓ ನಾನು ಈ ಸಿನಿಮಾದಲ್ಲಿ ದಾರಿ ತಪ್ಪಿದ್ದೀನಿ ನಾನು ಅಂತ. ಆದರೆ ಈ ಸಿನಿಮಾ ನಾನು ಕೈ ಕೊಡ್ಕೊಂಡು ಥಿಯೇಟ್ರ್ ಮುಂದೆ ಸುಮ್ಮನೆ ನಿಂತಿರ್ತೀನಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಸಿನಿಮಾ ಮಾಡಿದ್ದೀನಿ ಅಂತ. ನೀವೆಲ್ಲ ಬನ್ನಿ. 60 ವರ್ಷ ನಿಮ್ಮ ವಯಸ್ಸು ಎಷ್ಟಾಯಿತು, ನನ್ನ ವಯಸ್ಸು ಎಷ್ಟಾಯಿತೋ, ನಮ್ಮ ಸಂಸ್ಥೆಗೆ ಅಷ್ಟೇ ವಯಸ್ಸಾಗಿದೆ ರೀ. 60 ವರ್ಷದಿಂದ ನಾವು ಬರೀ ನಿಮಗೆ ಸಿನಿಮಾ ಮಾಡೋದು ಒಂದು ಬಿಟ್ಟರೆ ಬೇರೆ ಏನು ಕಲ್ತಿಲ್ಲ ನಾವು. ನಮ್ಮ ಅಪ್ರಾಣಿಗೆ ನಾವು ದುಡ್ಡು ಮಾಡೋದೇ ಕಲ್ತಿಲ್ಲ. ನನ್ನ ಜೋಬಲ್ಲಿ ದುಡ್ಡು ಇಟ್ಕೊಳ್ಳೋಕ್ಕೆ ಬರಲ್ಲ ರೀ, ಜೋಬ್ ತೂತಾಗ್ಬಿಡ್ತೀನಿ ನಂದು. ಏನಕ್ಕೆ ಅಂದರೆ ಈ ಜೋಬಲ್ಲಿ ದುಡ್ಡು ಇಟ್ಟರೆ ನನಗೆ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ, ಖರ್ಚು ಮಾಡಿಬಿಡ್ಬೇಕು ನಾನು. ನನಗೆ ಇರೋಕ್ಕೆ ಆಗಲ್ಲ. ನೀವು ನಾಳೆ ಬೆಳಗ್ಗೆ 100 ಕೋಟಿ ಕೊಟ್ಟು ನಾಳೆ ಒಂದು ದಿವಸದಲ್ಲಿ ಖರ್ಚು ಮಾಡಿ ಹಾಕ್ಬಿಡ್ತೀನಿ. ನನಗೆ ದುಡ್ಡು ಇಟ್ಕೊಳ್ಳೋ ಶೋಕಿನೇ ಇಲ್ಲ ರೀ. ಯಾಕಂದರೆ ಈ ಹೃದಯದಲ್ಲಿ ನೀವು ತುಂಬ್ಕೊಂಡಿದ್ದೀರಾ, ಈ ಪ್ರೀತಿ ತುಂಬ್ಕೊಂಡಿದ್ದೆ. ಇದ್ರ ಮಧ್ಯೆ ಆ ದುಡ್ಡು ಏನಕ್ಕೂ ಪ್ರಯೋಜನ ಇಲ್ಲ ನನಗೆ. ನಾನು ಒಂದೇ ಒಂದು ದಿವಸ ನಾನು ಬಂದಿದ್ದ ಜೀವನದಲ್ಲಿ ಇವತ್ತುವರೆಗೂ ದುಡ್ಡು ಬೇಕು ಅಂತ ಅನಿಸೇ ಇಲ್ಲ ರೀ ನನಗೆ. ದುಡ್ಡಿಗೆ ದುಡಿಬೇಕು ಅಂತ ಅನಿಸಿಲ್ಲ. ಸಿನಿಮಾ ಮಾಡಬೇಕು, ರಂಜಿಸಬೇಕು, ಖುಷಿ ಕೊಡಬೇಕು. ನೀವು ನಕ್ಕದಾಗ ಖುಷಿ ಪಟ್ಟಷ್ಟು ದುಡ್ಡು ನೋಡಿದಾಗ ಖುಷಿ ಪಟ್ಟೇ ಇಲ್ಲ ನಾನು ಯಾವತ್ತು. ಸೊ ಆ ಮಾತು ನಾನು ಇವತ್ತು ಮತ್ತೆ ಹೇಳ್ತೀನಿ,
ಮತ್ತೆ ಪ್ರೇಮಲೋಕ ದಿನಗಳು ಮತ್ತೆ ಶುರು ಆಗುತ್ತೆ. ಬಹುಶಃ ಇದು ಒಂದು 2 ವರ್ಷದಿಂದ ಹೇಳ್ತಾ ಇದ್ದೀನಿ ವೇದಿಕೆಗಳ ಮೇಲೆ, ಎಲ್ಲರೂ ಕೇಳ್ತಾನೆ ಇದ್ದಾರೆ, ನೀವು ಆವಾಗಲೂ ಹೇಳಿದ್ರಿ ಇವಾಗಲೂ ಹೇಳಿದ್ರಿ ಅಂತ. ಹೌದು, ಹೇಳ್ತೀನಿ ಅಂದರೆ ಅದಕ್ಕೆ ಸಮಯ ಬರಬೇಕು. ಇವಾಗ ಸಮಯ ಬಂದ್ಬಿಡ್ತು, ಯಾಕಂದರೆ ಪಿಕ್ಚರ್ ಮುಗಿದೋಯ್ತು. ಇವಾಗ ಈ ಪಿಕ್ಚರ್ ಮುಗಿದಿದೆ, ಇನ್ನೇನು ಫೈನಲ್ ಸ್ಟೇಜಸ್ಸಲ್ಲಿದ್ದೀನಿ. ಇನ್ನು ಬರ್ತ್ಡೇಗೆ ಗುರಿ ಇಟ್ಟಿದ್ದೀನಿ ಮಾಡಬೇಕು ಅಂತ. ಒಂದು ವಾರ ಹೆಚ್ಚು ಕಡಿಮೆ ಅಲ್ಲಿ ಇಲ್ಲಿ ನಿಮಗೆ ತಂದು ಐ ಆಮ್ ಗಾಡ್ ದ ಕ್ರೇಜಿ ಅನ್ನೋ ಒಂದು ಸಿನಿಮಾನ ಕೊಡ್ತೀನಿ. ನೀವೆಲ್ಲ ನೋಡ್ತೀರಾ. ನೀವು ನೋಡಿದ್ಮೇಲೆ ವಾಪಸ್ ಕರೀರಿ, ಅಲ್ಲಿ ಬಂದು ನಿಂತ್ಕೊಂಡು ಹಾಡು ಹೇಳ್ತೀನಿ ನಾನು. ಇಲ್ಲಲ್ಲ, ಅಲ್ಲಿ ಬರ್ತೀನಿ, ನಿಮ್ಗಳ ಮಧ್ಯೆ ಇರ್ತೀನಿ ನಾನು. ಒಟ್ಟಿನಲ್ಲಿ ನಿಮ್ಮನ್ನೆಲ್ಲ ನೋಡಿ ತುಂಬ ಸಂತೋಷ ಆಯ್ತು ರೀ ಸರ್, ತುಂಬ ಖುಷಿ ಆಯಿತು. ನೀವು ಮಾಡೋ ಕೆಲಸದ ಮೇಲೆ ಖುಷಿ ಆಯಿತು. ಇನ್ನೊಂದಷ್ಟು ಕಲೆಗಾರನ ಬೆಳೆಸಿ ಸರ್. 100 ವರ್ಷ ಏನು ಸರ್, ನೀವು ಬದುಕೇ ಇರ್ತೀರಾ. ಯಾವಾಗಲೂ ಮನುಷ್ಯ ಜೀವನದಲ್ಲಿ ಭೂಮಿ ಮೇಲೆ ಬದುಕಿರೋದಲ್ಲ ಸರ್, ಮನಸ್ಸಲ್ಲಿ ಬದುಕಿರಬೇಕು ಅಲ್ವಾ? ನಾವು ಇರ್ತೀವೋ ಹೋಗ್ತೀವೋ, ಬಟ್ ಮನಸ್ಸಲ್ಲಿ ಬದುಕಿರ್ತಾನಲ್ಲ ಅವನು ಶಾಶ್ವತ. ಆ ಕೆಲಸ ನೀವು ಮಾಡ್ತಾ ಇದ್ದೀರಾ ಸರ್, ದೇವ್ರು ಒಳ್ಳೇದು ಮಾಡಲಿ ಸರ್, ಎಲ್ಲರಿಗೂ ತಾಕತ್ತು ಕೊಡಲಿ. ಎಲ್ಲ ಥ್ಯಾಂಕ್ ಯು. ಇಷ್ಟೊತ್ತು ಚಳಿಯಲ್ಲಿ ಕೂತಿದ್ರಿ, ನನಗೂ ಚಳಿ ಆಗ್ತಿದೆ ರೀ. ಯಾವಾಗಲೂ ಕೋಟ್ ಹಾಕೊಂಬರೋನು ನಮ್ಮ ಹುಡುಗ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಚೆನ್ನಾಗಿ ಕಾಣಿಸ್ರೆ ಹಂಗೆ ಬಾ ಅಂದ. ಸರಿ ಓಕೆ ಬಂದು ಇಲ್ಲಿ ಬಂದಮೇಲೆ ಗೊತ್ತೇ ಚಳಿ ಆಗ್ತಿದೆ, ಕೋಟ್ ತರ್ಸೋಣ ಅಂದ್ಕೊಂಡೆ. ಆಮೇಲೆ ನಿಮ್ಮನ್ನೆಲ್ಲ ನೋಡಿದ್ರೆ ಇವರೆಲ್ಲ ಕೂತಿರ್ಬೇಕ್ರಿ, ನಾವ್ಯಾಕೆ ಕೂತ್ಕೋಬಾರ್ದು ಚಳಿಯಲ್ಲಿ ಅಂತ ಕೂತಿದ್ದೀನಿ ನಾನು. ಏನಾದ್ರು ನಿಮ್ಮನ್ನೆಲ್ಲ ನೋಡಿ ತುಂಬ ಸಂತೋಷ ಆಯ್ತು ರೀ.